SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ಸರ್? ಈ ಪಡ ಎಲ್ಲ ಚೆನ್ನಾಗಿದೆ ಸರ್, ಕ್ಯೂರಿಯಾಸಿಟಿ ಇದೆ, ಸೂಪರ್ ಆಗಿದೆ. ಮೂವಿ ಚೆನ್ನಾಗಿದೆ. ಚೆನ್ನಾಗೈತೆ ಚೆನ್ನಾಗೈತೆ ಸೂಪರ್ ಸೂಪರ್ ಸರ್. ಸೂಪರ್ ಆಗಿದೆ ಅವರು, ಸೂಪರ್ ಆಗಿರು. ತುಂಬ ಇಷ್ಟ ಆಯಿತು ಗುರು, ತುಂಬ 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 ಅಂದರೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ದೆವ್ವ ಬರುತ್ತೆ ಅಂತ ನೋಡ್ತಾನೆ ಇರ್ತೀವಿ, ಬಟ್ ದೆವ್ವನೇ ಬರಲ್ಲ ಫಿಲಿಮಲ್ಲಿ. ಆದರೆ ಫಿಲಿಮ್ ಅಂದರೆ ಸೂಪರ್. ಗುರು ಈ ಥರ ಮೂವಿ ಮಾಡೋಕ್ಕಾಗಲ್ಲ ಗುರು, ಯಾರ ಕೈಯಲ್ಲೂ. ಕಣ್ಣೆ ನೀರೇ ಬಂದ್ಬಿಟ್ಟು ದೆವ್ವ ಬಂತು. ಒಂದು ಎಕ್ಸಾಂಪಲ್ ಸ್ಟೋರಿ ಅಲ್ಲ, ದೆವ್ವ ಬರಲ್ಲ. ಸಸ್ಪೆನ್ಸ್ ಇದೆ, ಸಸ್ಪೆನ್ಸ್ ಫಿಲಮ್. ಸರ್ ಆಯ್ತು ಸರ್, ಆಯ್ತು ಸರ್. ನನಗೇನು ಇಷ್ಟ ಆಗಿಲ್ಲ ಅಣ್ಣ. ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು. BGM, SFX ಇರ್ಬೋದು, ತುಂಬ ಪ್ರತಿಯೊಂದು ಚೆನ್ನಾಗಿದೆ. ಆ ಸಸ್ಪೆನ್ಸ್ ಅನ್ನೋದು ತುಂಬ ಇಷ್ಟ ಆಯಿತು. ಹಂಗೇನಿಲ್ಲ, ಇನ್ನೂ ಕಾಯ್ತಾ ಇರಬೇಕು ಅನಿಸುತ್ತೆ. ಸಸ್ಪೆನ್ಸ್ ಇನ್ನೂ ಏನಿದೆ ಅಂತ ಕೊನೆವರೆಗೂ ನೋಡಿದ್ರೇ ಗೊತ್ತಾಗೋದು ಏನಿದೆ ಅಂತ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದರೆ ಹಾಂ ಖಂಡಿತ ಪಾರ್ಟ್ 2 ಬರುತ್ತೆ, ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿರೋ ಥರನೇ ಸಸ್ಪೆನ್ಸ್ ಥ್ರಿಲ್ಲರ್. ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡಿದ್ದೀನಿ ಪಿಕ್ಚರ್ನ. ಲಿಟ್ರಲಿ ಏನಂದರೆ, ಇವಾಗ ಕೆಲವೊಂದು ಪಿಕ್ಚರ್ಗಳು ನಾವು ಕಮರ್ಷಿಯಲ್ ಆಗಿ ತುಂಬ ಹೈಪ್ ಮಾಡಿ ಚೇರ್ ಮೇಲೆ ಎಗರ್ಕೊಂಡು ನೋಡ್ತೀವಿ. ಬಟ್ ಈ ಥರ ಪಿಕ್ಚರ್ಗಳು ನಿಮ್ಮನ್ನು ಕೂಡಿಸಿದ್ರೂ ಸೀಟ್ ಎಡ್ಜಲ್ಲಿ ಕೂಡಿಸುತ್ತೆ. ಯಾವುದೇ ಕಾರಣಕ್ಕೂ ನೀವು ಆ ಎಡ್ಜ್ ಬಿಟ್ಬಿಟ್ಟು ಏನು ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಆಗಲ್ಲ. ಯಾಕಂದರೆ ಟ್ವಿಸ್ಟ್ ಇದೆ ತುಂಬ. ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ನೆಕ್ಸ್ಟು ಅಂತ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಪರಶುರಾಮದ ಒಂದು ಸಾಂಗ್ ಬರುತ್ತೆ. ಲಿಟ್ರಲಿ ಹೇಳ್ತೀನಿ, ಗೂಸ್ ಬಂಪ್ಸ್ ಬರ್ತಿತ್ತು ನನಗೆ ಆ ಸಾಂಗ್ ನೋಡಬೇಕಾದ್ರೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ ದಯವಿಟ್ಟು ಎಲ್ಲರೂ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾ ಬನ್ನಿ ವೀಕ್ಷಿಸಿ. ಯಾವುದೇ ರೀತಿ ಹೊಸ ಸಿನಿಮಾ ಅಂತ ಯಾರೂ ಅಸಡ್ಡೆ ತೋರಿಸ್ಬೇಡಿ. ಇದು ಗಾರ್ಗ ಅನ್ನೋದು ಏನು ಕನ್ನಡ ಮೂವಿ ಬಂದಿದೆ ಅಲ್ಲ, ಫಸ್ಟು ಬನ್ನಿ. ಸಸ್ಪೆನ್ಸ್ ಥ್ರಿಲ್ಲರ್ ನಿಮ್ಮ ಪೈಸಾ ವಸೂಲಾಗಿಲ್ಲ ಅಂದರೆ ನೋಡಿ. ಥ್ಯಾಂಕ್ ಯು ಆಲ್. ಅವರು ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಸಿನಿಮಾ. ಇನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ನಾವು ಕಾಯಬೇಕು ಅನ್ನೋ ಥರದಲ್ಲಿ ಕ್ಲಿಯರ್ ಮಾಡಿಲ್ಲ ಇನ್ನು. ಓಕೆ, ನೈಸ್, ಚೆನ್ನಾಗಿದೆ. ಅದೇ ಮೊದಲನೇ ಡೈರೆಕ್ಷನ್ನು, ಮೊದಲನೇ ಹೀರೋ ಆಗಿ ಅವರು ಮೊದಲನೇ ಸಿನಿಮಾ ಮಾಡಿದ್ದಾರೆ. ಜೋಗಿ ನಂತರ ಅವರು ಕೂಡ ಪ್ರೊಡಕ್ಷನಲ್ಲಿ ಈಗ ಏನು ಸರ್ ಮಾಡಿದ್ದಾರೆ. ನೆಕ್ಸ್ಟು ಇನ್ನೂ ಏನು ಸ್ಟೋರಿ ಫಿನಿಷಿಂಗ್ ಆಗಿಲ್ಲ, ಅದಕ್ಕೆ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಇದೇನೇ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಲ್ಲ, ಆ ಸ್ಟೋರಿಗೋಸ್ಕರ ವೆಯ್ಟ್ ಮಾಡಬೇಕು. ಚೆನ್ನಾಗಿದೆ, ಸಸ್ಪೆನ್ಸಾಗಿ ತೊಗೊಂಡೋಗಿದ್ದಾರೆ. ಹಾಂ, ರಿಮಿಕ್ಸ್ ಸಾಂಗ್ ಚೆನ್ನಾಗಿದೆ ಸರ್. ಇಲ್ಲಿ ದರ್ಶನ್ ಸರ್ ಅಭಿಮಾನಿಗಳಿಗೆ ಬಂದು ಇಲ್ಲಿ ಸಾಂಗ್ ನೋಡಬೇಕು ಅನ್ನೋದೇ ಒಂದು ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಆ ಸಾಂಗ್. ಅವಾಗ ಏನೋ ಥ್ರಿಲ್ಲಾಗಿ ಎಂಜಾಯ್ ಮಾಡಿದ್ರು ಸಾಂಗು, ದರ್ಶನ್ ಸಾಂಗ್. ಈಗಲೂ ಕೂಡ ಬಂದು ಅದೇ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.